ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯದು ವಂಶದವರೇ ಯಹೂದಿಗಳ ಕೃಷ್ಣನ ವಂಶಸ್ಥರು ಇಸ್ರೇಲ್ಗೆ ಹೋಗಿದ್ಯಾಕೆ ನಿಮಗೊತ್ತಾ? ಯಾದವರ ವಂಶ ಹೇಗೆ ನಾಶವಾಗಿತ್ತು ಅಂತ ದ್ವಾರಕಾನಗರ ಜಲಪಾತದ ಮೇಲೆ ಕೆಲವು ಯಾದವ ವಂಶದವರು ದ್ವಾರಕಾನಗರ ಮುಳುಗಿ ಹೋದ ನಂತರ ಯಾದವ ವಂಶದವರು ಇಸ್ರೇಲ್ ದೇಶಕ್ಕೆ ಹೋಗಿ ವಾಸವಾಗಿದ್ರಂತೆ. ಶ್ರೀಕೃಷ್ಣನ ವಂಶದ ಕೊನೆಯದವರು ಯಾರು, ಅವರು ಇಂದ್ರಪ್ರಸ್ಥವನ್ನ ಆಳಿದವರು ಯಾರು ಮತ್ತು ಯಹೂದಿ ದೇಶವನ್ನ ಈಗ ಆಳ್ತಾ ಇರುವಂತಹ ಜನರೇ ಯದು ವಂಶದವರ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಯದುವಂಶದ ನಾಶವು ಹಿಂದೂ ಪುರಾಣಗಳಲ್ಲಿ, ವಿಶೇಷವಾಗಿ ಮಹಾಭಾರತ ಮತ್ತು ಭಾಗವತ ಪುರಾಣಗಳಲ್ಲಿ ವಿವರಿಸಲಾದ ಒಂದು ದುರಂತ ಘಟನೆಯಾಗಿದೆ. ಯದುವಂಶವು ಚಂದ್ರವಂಶದ ಒಂದು ಶಾಖೆಯಾಗಿದ್ದು ಶ್ರೀಕೃಷ್ಣನ ಕುಲವಾಗಿತ್ತು. ಇದರ ನಾಶಕ್ಕೆ ಮುಖ್ಯ ಕಾರಣವಾಗಿ ಗಾಂಧಾರಿಯ ಶಾಪ, ಯಾದವರ ಅಂತಕಲಹ ಮತ್ತು ಕರ್ಮದ ಫಲವನ್ನು ಉಲ್ಲೇಖಿಸಲಾಗಿದೆ. ಶ್ರೀಕೃಷ್ಣನ ಕಥೆಯ ಪ್ರಕಾರ ಅರ್ಜುನ ಯದುವಂಶಕ್ಕೆ ಸೇರಿದವರನ್ನ ತನ್ನ ಜೊತೆ ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗ್ತಾಗಿದ್ರು. ಆ ಸಮಯದಲ್ಲಿ ಅವರು ಕೆಲವೊಂದಿಷ್ಟು ಯದುವಂಶದವರು ತಮ್ಮ ದಾರಿಯನ್ನ ಬದಲಿಸಿ ಬಿಡ್ತಾರೆ. ಕೆಲವರು ಅರ್ಜುನನ ಜೊತೆಗೆ ಹೆಜ್ಜೆ ಹಾಕಿದ್ರೆ ಇನ್ನು ಕೆಲವರು ಪಶ್ಚಿಮದ ಕಡೆಗೆ ಹೋಗ್ತಾರೆ. ಕೆಲ ಯದುವಂಶಸ್ಥರು ಇಂದು ಕರೆಯಲ್ಪಡುವ ಸಿರಿಯಾಗೆ ಹೋಗಿ ನೆಲೆಸ್ತಾರೆ. ಜೊತೆಗೆ ಅವರು ಮಿಸ್ರಿ ಅಂದ್ರೆ ಈಜಿಪ್ಟ್ ಮತ್ತು ಫೆಲಿಸ್ತೀನ್ ಇಸ್ರೇಲ್ಗೆ ಹೋಗಿ ಅಲ್ಲಿ ನೆಲೆ ಕಂಡುಕೊಂಡ್ರಂತೆ. ಹೀಗಾಗಿ ಇಸ್ರೇಲಿನಲ್ಲಿ ಯದುವಂಶದವರು ಇದ್ದಾರೆ ಅಂತ ಹೇಳಲಾಗತ್ತೆ. ಹೀಗೆ ಯದುವಂಶದವರು ಇಸ್ರೇಲ್, ಸಿರಿಯಾ ದೇಶಗಳಿಗೆ ಹೋಗಿ ತಮ್ಮದೇ ಆದ ಒಂದು ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಯಹೂದಿ ಅಂತ ಹೆಸರನ್ನ ಇಡುತ್ತಾರೆ. ಅವರು ಅಬ್ರಾಹಂನನ್ನೂ ಕೂಡ ನಂಬೋದಕ್ಕೆ ಶುರು ಮಾಡ್ತಾರೆ. ನಂತರ ಸಂಶೋಧಕರು ಯಹೂದಿಗಳ ಪ್ರವಾಸಿ ಮೂಸಾ ಮತ್ತು ಶ್ರೀಕೃಷ್ಣನ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದು ಆ ವರದಿಯಲ್ಲಿ ಶಾಕಿಂಗ್ ಸುದ್ದಿ ಗೊತ್ತಾಗತ್ತೆ. ಯಹೂದಿಗಳಿಗೂ ಮತ್ತು ಯದು ವಂಶಸ್ಥರಿಗೂ ಎಲ್ಲೋ ಒಂದು ಕಡೆ ಸಂಬಂಧ ಇದೆಯಂತ ಗೊತ್ತಾಗತ್ತೆ. ಹಿಂದೂ ಧರ್ಮ ಮತ್ತು ಯಹೂದಿಗಳ ಮಧ್ಯೆ ಸಾಮ್ಯತೆ ಕಂಡುಬರುತ್ತೆ. ಇನ್ನು ಮತ್ತೊಂದು ವಿಷಯ ಏನಂತಂದ್ರೆ, ಯಾದವರು ಅನ್ನೋ ಕಾರಣಕ್ಕೂ ಈ ಧರ್ಮಕ್ಕೆ ಯಹೂದಿ ಧರ್ಮ ಎನ್ನುವ ಹೆಸರು ಬಂದಿತ್ತಂತೆ. ಯಹೂದಿ ಧರ್ಮ 4000 ವರ್ಷಗಳ ಹಳೆಯದು. ಆದರೆ ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ರೆ ಇದು ಇನ್ನೂ ಕೂಡ ಹಿಂದಿನದು. ಆದ್ರಿಂದ ಈಗಿರುವ ಯಹೂದಿಗಳು ಶ್ರೀಕೃಷ್ಣನ ವಂಶಸ್ಥರೇ ಅಂತ ಹೇಳಲಾಗತ್ತೆ. ಇನ್ನು ಇಂದಿನ ಇಸ್ರೇಲ್ ಬಗ್ಗೆ ಮಾತಾಡ್ತಾ ಹೋದ್ರೆ ಅಲ್ಲಿ ಇರುವ ಜನರು ಹಿಂದೂ ಧರ್ಮದ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನ ಹೊಂದಿದ್ದಾರೆ. ಅನೇಕರು ಹಿಂದೂ ಧರ್ಮ ಸ್ವೀಕಾರ ಕೂಡ ಮಾಡಿದ್ದಾರೆ. ರಷ್ಯಾ, ಇಸ್ರೇಲ್ನಂತಹ ದೇಶಗಳಲ್ಲಿ ಹಿಂದೂ ಧರ್ಮದ ಜನಸಂಖ್ಯೆ, ಆಚಾರ, ವಿಚಾರ, ಸಂಸ್ಕೃತಿ ಹೀಗೆ ಹೆಮ್ಮರವಾಗಿ ಬೆಳೆಯತೊಡಗಿದೆ. ಹೀಗಾಗಿ ಅಲ್ಲಿನ ಯಹೂದಿಗಳು ತಾವು ಕೃಷ್ಣನ ವಂಶಸ್ಥರು ಅಂತ ನಂಬಿದ್ದು ಹಿಂದೂ ಧರ್ಮದ ಮೇಲೆ ಅಪಾರ ನಂಬಿಕೆ ಹೊಂದಿದ್ದಾರೆ. ಯಹೂದಿ ವಂಶಸ್ಥರು ಮತ್ತು ಯಹೂದಿಗಳ ಬಗ್ಗೆ ನಿಮಗೇನನ್ಸುತ್ತೆ? ಕೃಷ್ಣನ ವಂಶ ಇಂದಿಗೂ ಜೀವಂತವಾಗಿದೆ ಅಂತ ಗೊತ್ತಾದ್ರೆ ನಿಮಗೆ ಖುಷಿಯಾಗುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ವಿಷ್ಣುವಿನ ಅವತಾರಗಳಲ್ಲಿ 8ನೇ ಅವತಾರವೇ ಶ್ರೀಕೃಷ್ಣನ ಅವತಾರ. ವಿಷ್ಣು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಭೂಮಿಯ ಮೇಲೆ ಜನಿಸಿದ ಅನ್ನೋ ನಂಬಿಕೆ ಹಿಂದೂಗಳದ್ದು. ಮಹಾಭಾರತದಲ್ಲಿ ಶ್ರೀಕೃಷ್ಣ ಸಾಮಾನ್ಯ ಮನುಷ್ಯನಾಗಿ ಕಾಣಿಸ್ಕೊಳ್ತಾನೆ. ಭೂಮಿಯ ಮೇಲೆ ಯಾವ ಜೀವಿ ಜನಿಸುತ್ತೋ ಆ ಜೀವಿ ಒಂದಲ್ಲ ಒಂದು ದಿನ ಭೂಮಿಯನ್ನ ತೊರೆದು ಹೋಗಲೇಬೇಕು ಅನ್ನೋದು ಜಗತ್ತಿನ ನಿಯಮ. ಭೂಮಿಯ ಮೇಲೆ ಜನನ ಹೇಗೆ ನಿಶ್ಚಿತವೋ ಹಾಗೆ ಸಾವು ಕೂಡ ಹಾಗೆ ನಿಶ್ಚಿತವಾಗಿರತ್ತೆ. ಈ ನಿಯಮ ಶ್ರೀಕೃಷ್ಣನಾಗಿ ಮಾನವ ರೂಪದಲ್ಲಿ ಭೂಮಿಗೆ ಬಂದಿಳಿದಿದ್ದ ವಿಷ್ಣುವಿಗೂ ಕೂಡ ಅನ್ವಯವಾಗತ್ತೆ. ಅಷ್ಟಕ್ಕೂ ಶ್ರೀಕೃಷ್ಣನ ಅಂತ್ಯಕ್ರಿಯೆ ನೆರವೇರಿದ್ದಾದ್ರೂ ಎಲ್ಲಿ? ಶ್ರೀಕೃಷ್ಣನ ಪಾದದಲ್ಲಿಯೇ ಸಾವು ಅಡಗಿದ್ದರ ಹಿಂದಿನ ರಹಸ್ಯವಾದ್ರೂ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ ನೋಡಿ. ಕುರುಕ್ಷೇತ್ರ ಯುದ್ಧ ಅಂತ್ಯವಾಗ್ತಾ ಇದ್ದಂತೆ ಕಲಿಯುಗಕ್ಕೂ ನಾಂದಿಯಾಡತ್ತೆ. ಕುರುಕ್ಷೇತ್ರ ಅಂತ್ಯವಾದಾಗ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಒಂದೇ ಒಂದು ಶಬ್ದವೂ ಕೇಳಿಸಿರಲಿಲ್ಲ. ನಿಶಬ್ದವಾಗಿತ್ತು. ಸೂಜಿ ಬಿದ್ದರೂ ಸಪ್ಪಳಾಗಬೇಕು ಆ ತೆರನಾಗಿ ನಿಶಬ್ದವಾಗಿತ್ತು ಕುರುಕ್ಷೇತ್ರ ಅನ್ನೋ ಯುದ್ಧ ಭೂಮಿ. ಅಲ್ಲಿ ಸತ್ತು ಬಿದ್ದ ಸೈನಿಕರ ರಕ್ತ ಹೊಳೆಯಂತೆ ಹರಿತಾಗಿತ್ತು. ಅಂದು ಶವಗಳಿಂದ ಹರಿದ ರಕ್ತ ಕುರುಕ್ಷೇತ್ರವನ್ನೇ ಕೆಂಪಗಾಗಿಸಿತ್ತು. ಆದ್ರಿಂದ ಕುರುಕ್ಷೇತ್ರ ಅನ್ನುವಂತಹ ಪ್ರದೇಶದಲ್ಲಿ ಇಂದು ಕೂಡ ಮಣ್ಣು ಕೆಂಪಗಾಗಿಗಿದೆ. ಪಾಂಡವರು ತನ್ನ ಅಂತಮರನ್ನ ಕಳೆದುಕೊಂಡು ಗೆಲುವು ಅವರಿಗೆ ನಿಷ್ಪ್ರಯೋಜಕವಾಗಿತ್ತು. ಇಷ್ಟೊತ್ತಿಗಾಗಲೇ ನಿಶಬ್ದ ನಡುವೆಗೆ ಒಂದು ದೊಡ್ಡ ಧ್ವನಿ ಶಾಂತತೆಯನ್ನ ಕದಡಿತು. ಅಯ್ಯೋ ನನ್ನ ಮಗನೇ, ಒಂದೇ ಒಂದು ಸಾರಿ ನನ್ನನ್ನು ನೋಡು, ಒಂದೇ ಒಂದು ಸಾರಿ ಕಣ್ಣು ತೆಗೆದು ನೋಡು ದುರ್ಯೋಧನ ಅನ್ನೋ ಹೆಣ್ಣಿನ ಧ್ವನಿ
ಇಡೀ ಯುದ್ಧ ಭೂಮಿಯನ್ನ ಮತ್ತೆ ಕಂಪಿಸುವಂತೆ ಮಾಡಿತು. ಅವಳ 100 ಜನ ಗಂಡು ಮಕ್ಕಳು ಅವಳೆದುರೇ ಸತ್ತು ಬಿದ್ದಿದ್ರು. ಅವಳು ಮತ್ಯಾರೂ ಅಲ್ಲ, ಕೌರವರನ್ನ ಬೀಜದಿಂದ ಹುಟ್ಟಿಸಿದ್ದ ಗಾಂಧಾರಿ. ದುರ್ಯೋಧನ ವಿಷ ಬೀಜದಿಂದ ಹುಟ್ಟಿದ್ನಾ ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ಹೀಗೆ ಪಾಂಡವರ ವಿರುದ್ಧ ಸೋತು ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನ ಮತ್ತು ಅವಳ ಅಂದ್ರೆ ಗಾಂಧಾರಿಯ ಮಕ್ಕಳು ಶವವಾಗಿ ಬಿದ್ದದ್ದನ್ನ ನೋಡಿದ ಗಾಂಧಾರಿ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ದಳು. ತಾಯಿಯ ರೋಧನೆಯನ್ನ ಸಹಿಸುವಂತಿರಲಿಲ್ಲ. ಅವಳನ್ನ ಎದುರಿಸುವ ಧೈರ್ಯ ಯಾರೂ ಕೂಡ ಮಾಡಲಿಲ್ಲ. ತನ್ನ ಪುತ್ರರನ್ನ ಕೊಂದವರು ಯಾರೇ ಆಗಲಿ ಆಕೆಯ ಬಳಿ ಕ್ಷಮೆಯಿಲ್ಲ ಅಂತಂತಿದ್ದ ಪಾಂಡವರಿಗೆ ಆ ಸಂದರ್ಭದಲ್ಲಿ ಆಕೆ ತಮ್ಮನ್ನ ಹೇಗೆ ನಡೆಸ್ಕೊಳ್ತಾಳೆ ಅನ್ನೋ ಚಿಂತೆ ಕಾಡತೊಡಗಿತ್ತು. ಪಾಪ ಪ್ರಜ್ಞೆ ಮತ್ತು ಸಂಕಟದ ಕರಾಳ ಮೋಡಗಳು ಪಾಂಡವರ ತಲೆಯನ್ನ ನುಚ್ಚು ನೂರು ಮಾಡಿ ಹಾಕಿದ್ವು. ಆದರೂ ಸಾಂತ್ವನ ಹೇಳಲು ಮುಂದಾಗಿದ್ರೂ ಭಯದಿಂದ ಸಾಧ್ಯವಾಗಲೇ ಇಲ್ಲ. ಪಾಂಡುಪುತ್ರರು ಗಾಂಧಾರಿಯ ಬಳಿಗೆ ಬಂದಾಗ ರಾಜ ಸಂಜಯನನ್ನ ಕಂಡ ಗಾಂಧಾರಿಗೆ ಕೋಪ ತಡೆಯೋದಕ್ಕಾಗಲಿಲ್ಲ. ಪಕ್ಕದಲ್ಲೇ ನಿಂತಿದ್ದ ಕೃಷ್ಣನನ್ನ ಕಂಡವಳೆ ಕಣ್ಣೀರು ಬತ್ತಿ ಕೆಂಗಣ್ಣಿನಿಂದಲೇ ಕೆಕ್ಕರಿಸಿ ನೋಡ್ತಾಳೆ. ನನ್ನ ಮಕ್ಕಳನ್ನ ಕೊಲ್ಲುವ ಹಕ್ಕು ಯಾರಿಗಿದೆ? ನನ್ನ ಮಕ್ಕಳನ್ನ ಕೊಲ್ಲುವ ಹಕ್ಕು ಯಾರಿಗಿದೆ? ದೇವರೇ ಕೃಷ್ಣ ಯಾಕೆ ಹೀಗ್ ಮಾಡ್ದೆ ಅಂತ ಕರಳು ಹಿಂಡುವ ಧ್ವನಿಯಲ್ಲಿ ಆಕೆ ಆಕ್ರಂದನ ಕೆರಳಿತು. ಮನಸ್ಸು ಛಿದ್ರವಾಗಿ ಕೂಗತೊಡಗತ್ತೆ. ಪಾಂಡವರ ಜೊತೆ ಕೃಷ್ಣನು ಅಲ್ಲಿಯೇ ಶಾಂತವಾಗಿ ನಿಂತಿದ್ದ. ಕೃಷ್ಣ ದ್ವಾರಕೆಗೆ ಹೊರಡುವ ಮೊದಲು ಗಾಂಧಾರಿಯ ಆಶೀರ್ವಾದವನ್ನ ಬಯಸಿದ. ಗಾಂಧಾರಿ ನಿಂತಿದ್ದ ಕಡೆ ಕೃಷ್ಣ ನಡೆದಾಗ ಅವಳ ಕೆಂಪಾದ ಮುಖವು ಮತ್ತಷ್ಟು ಕಡುಗೆಂಪಾಗತ್ತೆ. ಗಾಂಧಾರಿ ಪಾಂಡವರಿಗೆ ಮತ್ತು ಕೃಷ್ಣನಿಗೆ ಶಾಪದ ಸುರಿಮಳೆಯನ್ನೇ ಸುರಿಸ್ತಾಳೆ. ಕೃಷ್ಣನು ಗಾಂಧಾರಿಯ ಬಳಿಗೆ ಬರ್ತಾ ಇದ್ದಂತೆ ಗಾಂಧಾರಿಯ ಸಹನೆಯ ಕಟ್ಟೆ ಒಡೆದು ಹೋಗತ್ತೆ. ಇದಕ್ಕೆಲ್ಲ ನೀನೇ ಕಾರಣ. ಕೃಷ್ಣ, ಈಗ ನಿನಗೆ ಸಂತೋಷವಾಗಿರಬೇಕಲ್ಲ. ಜನರು ನಿನ್ನನ್ನ ದೇವರು ವಿಷ್ಣುವಿನ ಅವತಾರ ಅಂತ ಭಾವಿಸ್ತಾರೆ. ಇಂದು ನಾನು ನಿನ್ನಿಂದಾಗಿ ದೇವರನ್ನ ಪೂಜಿಸಲು ನಾಚಿಕೆ ಪಡ್ತಾ ಇದ್ದೇನೆ. ನನ್ನ ಒಬ್ಬ ಮಗನನ್ನೂ ಕೂಡ ಉಳಿಸೋದಕ್ಕೆ ಆಗಲಿಲ್ವಲ್ಲ. ನೀನು ದೇವನೇ ಆಗಿದ್ರೆ ನನ್ನ ಶಕ್ತಿಯಿಂದ ನೀನು ತಡೆಯಬೇಕಿತ್ತಲ್ವಾ? ಈ ಅನಾಹುತವನ್ನ ತಪ್ಪಿಸಲು ನಾನು ಪ್ರತಿ ಬಾರಿಯೂ ನಿನ್ನನ್ನ ಪ್ರಾರ್ಥಿಸ್ತಾ ಇದ್ದೆ. ಆದರೆ ನೀನು ನನ್ನ ಮಕ್ಕಳೆಲ್ಲರನ್ನ ಕೊಂದು ಬಿಟ್ಟಿಯಲ್ಲ. ನೀನು ನನಗೆ ಯಾಕೆ ಹೀಗೆ ಮಾಡಿದ್ದೆ ಕೃಷ್ಣ ಅಂತ ಗಾಂಧಾರಿ ಕೇಳ್ತಾಳೆ. ಆದರೆ ಕೃಷ್ಣ ಮೂಳು ನಗುತ್ತಾ ಶಾಂತವಾಗಿ ನಿಂತ. ಇದನ್ನ ಕಂಡವಳಿಗೆ ಇದರಲ್ಲಿ ಕೃಷ್ಣನದ್ದೇ ತಪ್ಪಿರಬಹುದು ಅಂತ ಸಾಬೀತಾಗತ್ತೆ. ಗಾಂಧಾರಿ ಕೋಪದಿಂದ ನಡಗುತ್ತಾ, ನನ್ನ ಮಕ್ಕಳನ್ನ ಕೊಂದು ನಂತರ ನೀನ್ ಹೇಗೆ ತಾನೇ ನಗ್ತೀಯ? ನಿಮ್ಮ ತಾಯಿ ದೇವಕಿಯ ಬಳಿ ಮಗುವನ್ನು ಕಳೆದುಕೊಂಡ ನೋವು ಕೇಳಿಕೋ. ನನ್ನ ಪತಿಗಾಗಿ ನನ್ನ ತ್ಯಾಗ ನಿಜವಾಗಿದ್ದರೆ ನೀನು ಇಂದಿನಿಂದ ಇನ್ನೂ 36 ವರ್ಷಗಳಲ್ಲಿ ಸಾಯುತ್ತೀಯ. ನೀನು ಮಾತ್ರವಲ್ಲ, ನಿನ್ನ ಕುಲವು ನಾಶವಾಗತ್ತೆ. ನಿನ್ನ ಯಾದವ ಕುಲವು ಸಂಪೂರ್ಣವಾಗಿ ನಾಶವಾಗಲಿ ಅಂತ ಶಾಪವಿಡ್ತಾಳೆ ಗಾಂಧಾರಿ. ತದನಂತರ ಮೌನವಾಗಿದ್ದ ಕೃಷ್ಣ ಸಿಡಿಲಬ್ಬರದಂತೆ ಮಾತನ್ನ ಆಡೋದಕ್ಕೆ ಶುರು ಮಾಡ್ತಾನೆ. ಕೃಷ್ಣ, ನಾನು ಮಾಡಿದ್ದು ತಪ್ಪ? ಕುರುಕ್ಷೇತ್ರ ಯುದ್ಧ ಯಾಕಾಯ್ತು? ಕೌರವರ ಅವನತಿ ಯಾಕಾಯ್ತು? ಅವರ ಸಾವಿಗೆ ತಾಯಿಯಾದ ನಿನ್ನ ಪಾತ್ರವೇ ಇರಲಿಲ್ವಾ? ಶ್ರೀಕೃಷ್ಣ ಗಾಂಧಾರಿಯ ಪಾತ್ರವೆಷ್ಟು ಅನ್ನುವಂತಹ ಸತ್ಯಾಂಶವನ್ನ ಗಾಂಧಾರಿಗೆ ವಿವರಿಸಿ ತನ್ನ ಪಾತ್ರವನ್ನ ನಿಭಾಯಿಸ್ತಾನೆ. ಕೃಷ್ಣ ಆಗ ಗಾಂಧಾರಿ ಕೃಷ್ಣನ ಪಾದಕ್ಕೆ ಎರಗಿ ನನ್ನ ತಪ್ಪಾಯಿತು ಭಗವಂತ ಅಂತ ಗೋಗರಿತಾಳೆ. ಆದರೆ ಕೃಷ್ಣ ಆಕೆಯ ಕಂಬನಿಗೆ, ಆಕೆಯ ತಾಯ್ತನಕ್ಕೆ ಗೌರವ ನೀಡಿ ಆಕೆ ನೀಡಿದ್ದ ಶಾಪವನ್ನ ಶಿರಸಾವಹಿಸಿ ಸ್ವೀಕರಿಸ್ತಾನೆ. ವರ್ಷಗಳು ಕಳೆದಂತೆ ಗಾಂಧಾರಿಯ ಶಾಪವು ವಾಸ್ತವಕ್ಕೆ ತಿರುಗೋದಕ್ಕೆ ಪ್ರಾರಂಭವಾಗುತ್ತೆ. ಯಾದವ ಕುಲವು ಕ್ರಮೇಣ ನಾಶವಾಗತ್ತೆ. ಮಹಾಭಾರತ ಯುದ್ಧದ 36 ವರ್ಷಗಳ ನಂತರ ಕೃಷ್ಣನು ತನ್ನ ದೇಹವನ್ನ ತ್ಯಜಿಸುವ ಸಮಯ ಬಂದೇ ಬಿಡತ್ತೆ. ಯಾದವ ಕುಲನಾಶ, ಗಾಂಧಾರಿಯ ಶಾಪ ಇವೆಲ್ಲವನ್ನ ನೆನೆಯುತ್ತಾ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಾ ದುರ್ವಾಸರನ್ನ ನೆನಪಿಸಿಕೊಳ್ತಾನೆ. ಯಾಕಂದ್ರೆ ಕೃಷ್ಣನಿಗೆ ಇದ್ದ 2ನೇ ಶಾಪ ದುರ್ವಾಸ ಮುನಿಗಳದ್ದು. ಒಮ್ಮೆ ಅವರು ದ್ವಾರಕೆಗೆ ಬಂದಿರ್ತಾರೆ. ದುರ್ವಾಸರು ಯಾರ ಮನೆಗೆ ಹೋದ್ರು, ಯಾರ ಆಸ್ಥಾನಕ್ಕೆ ಹೋದ್ರು, ಯಾರ ಸಾಮ್ರಾಜ್ಯಕ್ಕೆ ಹೋದ್ರು ಅವರಿಗೆ ಆತಿಥ್ಯ ಒದಗಿಸಬೇಕು. ಇಲ್ಲವಾದ್ರೆ ದುರ್ವಾಸರ ಶಾಪಕ್ಕೆ ಗುರಿಯಾಗಬೇಕಾಗಿರತ್ತೆ. ಯಾಕಂದ್ರೆ ದುರ್ವಾಸ ಮುನಿಗಳು ಕೋಪಕ್ಕೆ ರಾಜರಾಗಿದ್ರು. ಹೀಗೆ ಒಂದು ದಿನ ದ್ವಾರಕೆಗೆ ಬಂದ ಅವರು ರುಕ್ಮಿಣಿಗೆ ಅಡುಗೆ ಮಾಡಬೇಕು ಅಂತ ಹೇಳ್ತಾರೆ. ನಂತರ ತಾನು ಬಾಳೆಲೆಯ ಮೇಲೆ ಊಟ ಮಾಡುವೆನೆಂದು ಹೇಳ್ತಾರೆ. ನಂತರ ಕೃಷ್ಣ ರುಕ್ಮಿಣಿಯರು ತಾವು ಉಂಡು ಬಿಟ್ಟ ಬಾಳೆಲೆಯ ಮೇಲೆ ಎಲ್ಲವೂ ಎಂಜಲಾಗುವಂತೆ ಹಾಳು ಮಾಡಬೇಕು ಅಂತ ಆಜ್ಞಾಪಿಸ್ತಾರೆ.
ಅದಕ್ಕೆ ಶ್ರೀಕೃಷ್ಣ ಕೂಡ ಒಪ್ಪುತ್ತಾನೆ. ದುರ್ವಾಸರು ಊಟವಾದ ಬಳಿಕ ಕೃಷ್ಣ ಮತ್ತು ರುಕ್ಮಿಣಿ ಅವರ ಬಾಳೆಲೆಯ ಮೇಲೆ ಮೈಯೆಲ್ಲ ಎಂಜಲಾಗುವಂತೆ ಹೊರಳಾಡ್ತಾರೆ. ಉರುಳಾಡಿ ಎದ್ದ ಮೇಲೆ ದುರ್ವಾಸರು ಅವರನ್ನ ದಿಟ್ಟಿಸಿ ನೋಡ್ತಾರೆ. ರುಕ್ಮಿಣಿಯ ಮೈಯೆಲ್ಲ ಎಂಜಲಾಗಿರತ್ತೆ. ಕೃಷ್ಣನ ಬಲಗಾಲಿನ ಹೆಬ್ಬೆರಳು ಮಾತ್ರ ಎಂಜಲಾಗಿರೋದಿಲ್ಲ. ದುರ್ವಾಸರಿಗೆ ಸಿಟ್ಟು ಬರುತ್ತೆ. ನನ್ನ ಎಂಜಲೆ ನಿನಗೆ ವಜ್ರ ರಕ್ಷೆಯಾಗಿರಲಿ ಅಂತ ಬಯಸಿದ್ದೆ, ಆದರೆ ನೀನು ಹೆಬ್ಬೆರಳನ್ನ ಮಾತ್ರ ಎಂಜಲಾಗದಂತೆ ನೋಡಿಕೊಂಡು ನಿನ್ನ ಸಾವನ್ನು ನೀನೇ ತಂದುಕೊಂಡೆ. ನಿನ್ನ ಹೆಬ್ಬೆರಳಿನಿಂದಲೇ ನಿನಗೆ ಸಾವು ಬರಲಿ ಅಂತ ಶಪಿಸಿ ಹೋಗ್ತಾರೆ. ಇದನ್ನ ನೆನಪಿಸಿಕೊಳ್ಳುತ್ತಾ ಸಾವನ್ನ ಬರಮಾಡಿಕೊಂಡು ಮುಗುಳು ನಗುವಿನ ಕೃಷ್ಣನಿಗೆ ದೂರದಿಂದ ಜರನೆಂಬ ಬೇಡನು ಒಬ್ಬ ಕೃಷ್ಣನ ಕಾಲಿನ ಹೆಬ್ಬೆರಳನ್ನೇ ಜಿಂಕೆಯ ಮೋತಿಯಂತ ಭ್ರಮಿಸಿ ಗುರಿಯಿಟ್ಟು ಬಾಣವನ್ನ ಹೊಡಿತಾನೆ. ಅದು ಕೃಷ್ಣನ ಕಾಲಿಗೆ ನಾಟಿಕೊಂಡು ವಿಷದ ನಂಜೇರಿ ಕೃಷ್ಣ ಸಾಯುತ್ತಾನೆ. ಹೀಗೆ ಕೃಷ್ಣನಿಗೆ ದೊರೆತ 2 ಶಾಪಗಳು ನಿಜವಾಗುತ್ತವೆ. ಕೃಷ್ಣನು ತನ್ನ ದೇಹವನ್ನ ಭೂಮಿಯಲ್ಲಿ ತೊರೆದ ನಂತರ ಭೂಲೋಕದಲ್ಲಿ ಕಲಿಯುಗ ಎನ್ನುವಂತಹದ್ದು ಆರಂಭವಾಗತ್ತೆ. ಶ್ರೀಕೃಷ್ಣನು ಮರಣ ಹೊಂದಿದ ಸುದ್ದಿಯನ್ನ ತಿಳಿದ ತಕ್ಷಣ ಪಾಂಡವರು ಶ್ರೀಕೃಷ್ಣನ ಮರಣ ಹೊಂದಿದ ಸ್ಥಳಕ್ಕೆ ಆಗಮಿಸುತ್ತಾರೆ. ಹಾಗೂ ಪಾಂಡವರಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಪ್ರಿಯನಾಗಿದ್ದರಿಂದ ಸ್ವತಃ ಅರ್ಜುನನೇ ಕೃಷ್ಣನ ಅಂತಿಮ ವಿಧಿವಿಧಾನಗಳನ್ನು ಪೂರ್ಣಗೊಳಿಸುತ್ತಾನೆ. ಗುಜರಾತಿನ ಸೋಮನಾಥ ದೇವಾಲಯದ ಬಳಿ ಇರುವಂತಹ ಹಿರಣ್ಯ ಸರಸ್ವತಿ ಮತ್ತು ಕಪಿಲಾ ನದಿಗಳ ಸಂಗಮದಲ್ಲಿ ಶ್ರೀಕೃಷ್ಣನ ಅಂತ್ಯ ಸಂಸ್ಕಾರ ಅಥವಾ ಅಂತಿಮ ಸಂಸ್ಕಾರ ನೆರವೇರಿಸಲಾಗುತ್ತೆ ಅಂತ ಹೇಳಲಾಗಿದೆ. ಕೃಷ್ಣನ ಮೃತದೇಹಕ್ಕೆ ಅಗ್ನಿಸ್ಪರ್ಶ ಮಾಡ್ತಾರೆ. ಎಲ್ಲವೂ ಕೂಡ ಸುಟ್ಟು ಹೋಗುತ್ತೆ. ನಂತರ ಕೃಷ್ಣನ ಹೃದಯವು ಅಗ್ನಿ ಆಹುತಿಯಾಗದೆ ಇನ್ನೂ ಜೀವಂತವಾಗಿಯೇ ಇತ್ತು. ಅದನ್ನ ಕಂಡ ಪಾಂಡವರಿಗೆ ಪರಮಾಶ್ಚರ್ಯವಾಗತ್ತೆ. ಕೂಡಲೇ ಅಶರೀರವಾಣಿಯಾಗತ್ತೆ. ಪಾಂಡವರಿಗೆ ಈ ಹೃದಯವನ್ನ ನದಿಯಲ್ಲಿ ತೇಲಿಬಿಡಿ ಅಂತ ಆಕಾಶವಾಣಿಯಿಂದ ಸಂದೇಶ ಬರುತ್ತೆ. ಅದರಂತೆ ಒಂದು ಮರದ ಪೆಟ್ಟಿಗೆಯನ್ನ ನಿರ್ಮಿಸಿ ಅದರೊಳಗೆ ಪಾಂಡವರು ಕೃಷ್ಣನ ಮೃತದೇಹವನ್ನ ಇಟ್ಟು ತೇಲಿ ಬಿಡುತ್ತಾರೆ. ನಂತರ ಅದುವೇ ಪುರಿ ಜಗನ್ನಾಥ ದೇವಾಲಯದಲ್ಲಿ ಮೂಲಮೂರ್ತಿಯನ್ನಾಗಿ ಪ್ರತಿಷ್ಠಾಪಿಸಲಾಗಿದೆಯಂತೆ. ಹೃದಯ ಹೊತ್ತುಕೊಂಡು ಸಮುದ್ರದಲ್ಲಿ ತೇಲುತ್ತಾ ಹೋದ ಮರದ ದಿಮ್ಮಿ ಕೊನೆಗೆ ಒರಿಷಾದ ಇಂದ್ರದ್ಯುಮ್ನನಿಗೆ ಬಂದು ಸಿಗತ್ತೆ. ಇದನ್ನ ಎಲ್ಲಾ ರೀತಿಯಿಂದಲೂ ಪರೀಕ್ಷಿಸಿದ ಇಂದ್ರದ್ಯುಮ್ನ ರಾಜ ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಸುರಕ್ಷಿತವಾಗಿ ತೆಗೆದಿಟ್ಟು ಬಿಡ್ತಾನೆ. ಇದು ಅವನ ರಾಜ್ಯಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಸುಭಿಕ್ಷವಾದ ಒಂದು ವಾತಾವರಣ ಏರ್ಪಡುತ್ತೆ. ಆಗ ರಾಜನು ವಿಶ್ವಕರ್ಮರನ್ನೇ ಬೇಡಿಕೊಂಡು ಅವರಿಂದ ಕಟ್ಟಿಗೆಯಿಂದ ಶ್ರೀಕೃಷ್ಣನ ಮೂರುತಿಗಳನ್ನು ಮಾಡಿಸಿ ಆ ಮೂರುತಿಗಳಲ್ಲಿ ಶ್ರೀಕೃಷ್ಣನ ಹೃದಯವನ್ನ ಸೇರಿಸಿ ಇಡ್ತಾನೆ. ಇದರಿಂದಾಗಿ ಅಂದಿನಿಂದ ಇಂದಿನವರೆಗೂ ಪುರಿ ಜಗನ್ನಾಥ ಮಂದಿರದಲ್ಲಿ ಶ್ರೀಕೃಷ್ಣನ ಹೃದಯ ಪ್ರತಿಷ್ಠಾಪನೆಯಾಗ್ತಾ ಬಂದಿದೆ. ಇದು ತಲೆತಲಾಂತರದಿಂದ ಶ್ರೀಕೃಷ್ಣನ ಹೃದಯ ಇದೇ ಮಂದಿರದಲ್ಲಿ ಇನ್ನೂ ಅಸ್ತಿತ್ವದಲ್ಲಿ ಇದೆ ಅನ್ನೋ ನಂಬಿಕೆ ಸಾಕ್ಷಿಯಾಗಿದೆ. ಮರದಿಂದ ಮಾಡಿದ ಪ್ರತಿಮೆಗಳು ಬಹಳ ದಿನಗಳ ಕಾಲ ಉಳಿಯುವುದಿಲ್ಲ. ಹೀಗಾಗಿ ಪುರಿ ಜಗನ್ನಾಥ ಮಂದಿರದಲ್ಲಿ ಪ್ರತಿ 12 ವರ್ಷಗಳಿಗೆ ಒಮ್ಮೆ ಕಟ್ಟಿಗೆಯಿಂದ ಮಾಡಿರುವ ವಿಗ್ರಹಗಳನ್ನು ಬದಲಾಯಿಸಲಾಗುತ್ತೆ. ಪ್ರತಿ ಬಾರಿಯೂ ಕೂಡ ಕಟ್ಟಿಗೆಯಿಂದ ಮಾಡಿರುವ ಹೊಸ ವಿಗ್ರಹಗಳಿಗೆ ಈ ಬ್ರಹ್ಮ ಪದಾರ್ಥ ಅಂದರೆ ಕೃಷ್ಣನ ಹೃದಯವನ್ನ ಕೃಷ್ಣ ವಿಗ್ರಹದಲ್ಲಿ ಸೇರಿಸಿ ಇಡಲಾಗುತ್ತೆ. ಪ್ರತಿ 12 ವರ್ಷಕ್ಕೆ ಒಮ್ಮೆ ವಿಗ್ರಹಗಳನ್ನು ಇಲ್ಲಿ ಬದಲಾಯಿಸಲಾಗುತ್ತೆ. ಆ ಬ್ರಹ್ಮ ಪದಾರ್ಥವನ್ನ ಹಳೆ ವಿಗ್ರಹದಿಂದ ತೆಗೆದು ಹೊಸ ವಿಗ್ರಹಕ್ಕೆ ಪ್ರತಿಷ್ಠಾಪಿಸಲಾಗುತ್ತೆ. ಈ ವೇಳೆ ಇಡೀ ಪುರಿ ಪಟ್ಟಣದಲ್ಲಿ ಒಂದೇ ಒಂದು ದೀಪವೂ ಕೂಡ ಬೆಳಗೋದಿಲ್ಲ. ಇಡೀ ಊರಿನಲ್ಲಿ ವಿದ್ಯುತ್ ಪೂರೈಕೆಯನ್ನ ತೆಗೆದು ಹಾಕಲಾಗುತ್ತೆ. ಮಧ್ಯರಾತ್ರಿ ವೇಳೆ ಈ ಹೃದಯ ಬದಲಿಸುವ ಕಾರ್ಯ ಆರಂಭವಾಗುತ್ತೆ. ಪ್ರಧಾನ ಅರ್ಚಕರು ಸೇರಿ ಹಲವು ಅರ್ಚಕರು ಮಾತ್ರ ಈ ಪ್ರಕ್ರಿಯೆಯ ವೇಳೆ ಹಾಜರಾಗಿರುತ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಹಳೆ ಕಟ್ಟಿಗೆ ಮೂರ್ತಿಯಲ್ಲಿರುವ ಹೃದಯವನ್ನ ತೆಗೆದು ಹೊಸ ಮೂರ್ತಿಗೆ ಸೇರಿಸಲಾಗುತ್ತೆ. ಅರ್ಚಕರು ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಈ ಬ್ರಹ್ಮ ಪದಾರ್ಥವನ್ನ ಬದಲಿಸಬೇಕಾಗತ್ತೆ. ಆಯ್ದ ಅರ್ಚಕರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೈಗೆ ರೇಷ್ಮೆ ವಸ್ತ್ರವನ್ನ ಸುತ್ತಿಕೊಂಡು ಮಧ್ಯರಾತ್ರಿ ಗರ್ಭಗುಡಿಯನ್ನ ಪ್ರವೇಶ ಮಾಡ್ತಾರೆ. ಅಲ್ಲಿರುವ ಹಳೆಯ ದೇವರ ಮೂರ್ತಿಯಲ್ಲಿರುವ ಹೃದಯ ಅಥವಾ ಬ್ರಹ್ಮ ಪದಾರ್ಥವನ್ನ ಹೊರತೆಗಿತಾರೆ. ಬ್ರಹ್ಮ ಪದಾರ್ಥದೊಂದಿಗೆ ಹೊರಬರುವ ಅರ್ಚಕರು ಗುಂಪು ಅದನ್ನ ಹೊಸ ವಿಗ್ರಹದಲ್ಲಿ ಜೋಡಿಸುತ್ತಾರೆ. ಹೀಗೆ ಇಂದಿಗೂ ಕೂಡ ಕಲಿಯುಗದಲ್ಲಿ ಈ ಕೃಷ್ಣನ ಹೃದಯವು ಇಂದಿಗೂ ಮಿಡಿತಾಗಿದೆ ಅನ್ನೋದು ಭಕ್ತರ ಆಶಯ ಮತ್ತು ಭಕ್ತರ ನಂಬಿಕೆಯಾಗಿದೆ. ಇನ್ನು ಕಲಿಯುಗದಲ್ಲೂ ಕೂಡ ಶ್ರೀಕೃಷ್ಣ ಅನೇಕ ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಈ ಕೂಡಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ, ಜೈ ಶ್ರೀಕೃಷ್ಣ.